ಹೀಗಾಗಿ ಅದರಿಂದ ದೊಡ್ಡ ಒಂದು ಸಂಘಟನೆ ಅದು RSS. ಅದು ನಿಶ್ಚಿತವಾಗಿ ಕರ್ನಾಟಕದಲ್ಲೂ ಅದು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಸಾಧನೆ ತೋರಿಸೋದು ಅನ್ನೋದು ಎರಡು ಮಾತಿಲ್ಲ. ಆದ್ರೆ ಈ ಕೋಳಿ ಜಗಳ ಏನದಲ್ಲ ಈ ಮಧ್ಯದಲ್ಲಿ ವಿಜೇಂದ್ರ ಮತ್ತು ನಮ್ಮ ಇವ್ರ ಮಧ್ಯದಲ್ಲಿ ಯತ್ನಾಳ್ ಮಧ್ಯಲ್ಲ, ಇದರಿಂದಾಗಿ ಪಾರ್ಟಿಗೆ ಮಾತ್ರ ಬಹುದೊಡ್ಡ ಡ್ಯಾಮೇಜ್ ಬೀಳೋದೇನು ಸುಳ್ಳಿರಲ್ಲ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ದು ಮೊದಲಿದ್ದಂಥ ಒಂದು ಫೋರ್ಸ್ ಇವತ್ತಿಲ್ಲ, ಒಂದಿಷ್ಟು ಕಡಿಮೆ ಆಗಿದೆ. ನೋಡ್ತಾ ಇದ್ವಿ ನಾವು ಸೂಕ್ಷ್ಮವಾಗಿ, ಎಲ್ಲರೂ ಗಮನಿಸ್ತಾ ಇದ್ದಾರೆ. ಇಲ್ಲ ಸತೀಶ್ ಅವರು ಆ ರೀತಿ ಈಗ ಮಾತಾಡ್ತಾ ಇಲ್ಲ, ನಿಧಾನಕ್ಕೆ ಮೌನಕ್ಕೆ ಜಾರ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಅದೇ ರೀತಿ ಹೊರಟಿದ್ದಾರೆ. ಮುಂದಿನ ಇದೇ ಕಾಲಕ್ಕೆ ಸಿದ್ದರಾಮಯ್ಯವರು ಸಹಿತ ಅವರು ತಮ್ಮ ಮೂಡಾದಿಂದ ನಿಧಾನಕ್ಕೆ ಲೋಕಾಯುಕ್ತ ಮೂಲಕ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದಲ್ಲಪ್ಪ, ಎಲ್ಲ ಅಧಿಕಾರಿಗಳು ಮಾಡಿದ್ದು ಅಂತ ಲೋಕಾಯುಕ್ತ ಬಾಯಿಂದ ಮಾತಾಡೋದಂಥ ಕೆಲಸ ಮಾಡ್ತಾ ಇದ್ದಾರೆ. ಅವು ಸಹಿತ ರಿಪೋರ್ಟ್ ಹೊರಗೆ ಬರ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ BJPಗಿಂತಲೂ ಒಂದರ ಕೈ ಮೇಲು ಅನ್ನುವಂಗೆ ನಡೆದದ. ಆದ್ರೆ ಮುಂದಿನ ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಬಟ್ BJPನ ಕಂಪೇರ್ ಮಾಡಿದಾಗ BJP ನಿಜವಾಗಿ ಇದನ್ನೆಲ್ಲ ತೆಗೆದುಕೊಂಡ ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಪಕ್ಷ ಕೆಲಸ ಮಾಡಬೇಕಾಗಿತ್ತು. ಮುಡಾ ವಿಷಯದಲ್ಲಂತೂ ಇನ್ನೂ ಅವ್ರನ್ನ ಗಾಳಕ್ಕೆ ಶಿಕ್ಷುವಂಥ ಕೆಲಸ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನ. ಮತ್ತು ಇನ್ನೂ ಅನೇಕ ದೋಷಗಳಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ. ಅವುಗಳನ್ನೆಲ್ಲನೂ ಹೊರಗೆ ಹಚ್ಚುವ ಕೆಲಸ BJP ಮಾಡೇ ಇದರಲ್ಲೇ ಯಶಸ್ಸು ಆಗಬೇಕಾಗಿತ್ತು. ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ. ಎಂಥ ಒಂದು ಸ್ನೇಹಮಯಿ ಕೃಷ್ಣ ದೊಡ್ಡದಾದಂಥ ಒಂದು ತಿಮಿಂಗಲನ್ನು ಹಿಡಿದು ಕೊಟ್ಬಿಟ್ಟಿದ್ರು. ಅದು ಸರಿಯಾಗಿ ಹಿಡಿಯುವಂಥ ಕೆಲಸ ಈ ಒಂದು BJPಯಿಂದ ಆಗಲಿಲ್ಲ. ಅದೇ ಕಾರಣ EDನೂ ಬಂದು ಎಲ್ಲ ಬಂದದ, ಇನ್ನೂ ಅದು ಹೋಗಿಲ್ಲ ದಾಟಿ ಅವರು ಸಿದ್ದರಾಮಯ್ಯನವರು. ಆದರೂ ಎಷ್ಟು ಫೋರ್ಸ್ ಆಗಬೇಕಾಗಿತ್ತಲ್ಲ ಅಷ್ಟು ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಚಿತ್ರಗಳು ಹೈಕಮಾಂಡ್ ಇದ್ದಿದ್ದು ಒಂದು ಸ್ಪಷ್ಟ ನಿರ್ಧಾರ ಉಳಿಯಲ್ಲಪ್ಪ, ಇಲ್ಲ ಯತ್ನಾಳ್ರು ವಿರೋಧ ಪಕ್ಷದ ನಾಯಕರಾಗಿರಿ, ನೀವು ಅಧ್ಯಕ್ಷರಾಗಿರಿ, ಅದು ಏನೋ ಒಂದು ಕೊಟ್ಟು ಕಳಿಸ್ಬೇಕಾಗಿತ್ತು. ಇಲ್ಲ ಹೈಕಮಾಂಡ್ ಮಾತು ಯಾರು ಕೇಳೋದಿಲ್ಲ, ಅವರು ಪಾರ್ಟಿನಿಂದ ಕಿತ್ತು ಹಾಕಬೇಕಾಗಿತ್ತು. ಎರಡೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ತ್ರಿಶಂಕು ಸ್ಥಿತಿಯಲ್ಲೇ BJP ಹೈಕಮಾಂಡ್ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.